ಈ ದೀಪಿಕಾ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಸುಮಾರು ಪ್ರತಿ ವರ್ಷ ಒಬ್ಬ ವಿದ್ಯಾರ್ಥಿನಿಗೆ 30,000 ರೂಪಾಯಿಗಳನ್ನ ಕೊಡ್ತಾ ಇದ್ದಾರೆ. ನಮಸ್ಕಾರ ಆತ್ಮೀಯರೇ, ನಾನು ನಿಮ್ಮ BR ನಾಯ್ಡು. ಹೆಣ್ಣೊಂದು ಕಲ್ತರೆ ಕುಟುಂಬವೇ ಕಲ್ತಂತೆ ಎಂಬ ಮಾತಿದೆ. ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ, ಕರ್ನಾಟಕದಲ್ಲಿ ಸಾವಿರಾರು ಪ್ರತಿಭಾವಂತ ಹೆಣ್ಣು ಮಕ್ಕಳು PUC ಮುಗಿದ ತಕ್ಷಣ ತಮ್ಮ ಓದನ್ನು ಯಾಕೆ ನಿಲ್ಲಿಸಿ ಬಿಡ್ತಾರೆ? ಇದಕ್ಕೆ ಕಾರಣ ಆಸಕ್ತಿಯ ಕೊರತೆ ಅಲ್ಲ, ಬದಲಾಗಿ ಆರ್ಥಿಕ ಪರಿಸ್ಥಿತಿಯ ಕ್ರೂರ ಸ್ಥಿತಿ. ಆದ್ರೆ ಇತ್ತೀಚೆಗೆ ಈ ಬೃಹತ್ ಸಮಸ್ಯೆಯನ್ನು ಸಾಲ್ವ್ ಮಾಡೋದಕ್ಕೆ ಒಂದು ಗೇಮ್ ಚೇಂಜಿಂಗ್ ಇನಿಷಿಯೇಟಿವ್ ಲಾಂಚ್ ಆಗಿದೆ. ಅದೇ ದೀಪಿಕಾ ಸ್ಕಾಲರ್ಶಿಪ್. ಇತ್ತೀಚೆಗೆ ಲಾಂಚ್ ಆಗಿರೋ ಈ ಯೋಜನೆ ಕರ್ನಾಟಕ ಸರ್ಕಾರ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಜೊತೆಯಾಗಿ ತಂದಿರುವ ಒಂದು ಬೃಹತ್ ಕೊಲಾಬರೇಷನ್. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಉನ್ನತ ಶಿಕ್ಷಣದಲ್ಲಿ ಹೆಣ್ಣು ಮಕ್ಕಳ ದಾಖಲಾತಿಯ ಅನುಪಾತವನ್ನು ಹೆಚ್ಚಿಸಲಿದೆ. ಈಗ ನೈಜ ಅಂಕಿ ಅಂಶಗಳನ್ನು ನೋಡೋಣ. ಈ ಯೋಜನೆಯ ಅಡಿಯಲ್ಲಿ ಆಯ್ಕೆಯಾಗುವ ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಬರೋಬ್ಬರಿ 30,000 ರೂಪಾಯಿ ಆರ್ಥಿಕ ನೆರವು ಸಿಗುತ್ತೆ. ಅಷ್ಟೇ ಅಲ್ಲ, ಇದು ಕೇವಲ 1 ವರ್ಷಕ್ಕೆ ಮಾತ್ರ ಸಿಗುವ ಒನ್ ಟೈಮ್ ಪೇಮೆಂಟ್ ಅಲ್ಲ, ನಿಮ್ಮ ಇಡೀ ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಮುಗಿಯುವವರೆಗೂ ಪ್ರತಿ ವರ್ಷ ಈ ಹಣ ಸಿಗುತ್ತೆ. ಆದ್ರೆ ಒಂದು ವಿಷಯ, ಇದಕ್ಕೆ ಯಾರೆಲ್ಲ ಅರ್ಹರಾಗಿರ್ತಾರೆ? ಒಮ್ಮೆ ನಿಯಮಗಳನ್ನು ನೋಡೋಣ. ಪಾಯಿಂಟ್ ನಂಬರ್ 1, ನೀವು ವಿದ್ಯಾರ್ಥಿನಿಯಾಗಿರಬೇಕು. ಪಾಯಿಂಟ್ ನಂಬರ್ 2, ನೀವು ನಿಮ್ಮ 10ನೇ ತರಗತಿ ಮತ್ತು PUCಯನ್ನು ಕಡ್ಡಾಯವಾಗಿ ಸರ್ಕಾರಿ ಶಾಲೆ ಅಥವಾ ಸರ್ಕಾರಿ ಕಾಲೇಜುಗಳಲ್ಲಿ ಮುಗಿಸಿರಬೇಕು. ಪಾಯಿಂಟ್ ನಂಬರ್ 3, ನೀವು ಡಿಗ್ರಿ ಅಥವಾ ಡಿಪ್ಲೊಮಾದ ಮೊದಲನೇ ವರ್ಷಕ್ಕೆ ಅಡ್ಮಿಷನ್ ಪಡೆದಿರಬೇಕು. ಮತ್ತು ಪಾಯಿಂಟ್ ನಂಬರ್ 4, ನೀವು ಮೊದಲ ಬಾರಿಗೆ ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರಬೇಕು. ಇಲ್ಲಿ ಒಂದು ಕುತೂಹಲಕಾರಿಯಾದ ಮಾಹಿತಿ ಇದೆ. ಇದು ಬೇರೆ ಯಾವುದೇ ಸಾಮಾನ್ಯ ವಿದ್ಯಾರ್ಥಿ ವೇತನದಲ್ಲಿ ನಿಮಗೆ ಕಾಣಸಿಗಲ್ಲ. ಈ ಸ್ಕಾಲರ್ಶಿಪ್ ಕೇವಲ ಮಾರ್ಕ್ಸ್ ಅಥವಾ ಮೆರಿಟ್ ಆಧಾರಿತವಾಗಿಲ್ಲ, ಬದಲಾಗಿ ಇದು ಒಟ್ಟಾರೆಯಾಗಿ ಸಮಾನ ಅವಕಾಶಗಳನ್ನು ಕಲ್ಪಿಸುವ ಪ್ರಮುಖ ಪರಿಕಲ್ಪನೆಗಳನ್ನು ಒಳಗೊಂಡಿದೆ. ಈಗಾಗಲೇ ಅಜೀಂ ಪ್ರೇಮ್ಜಿ ಫೌಂಡೇಶನ್ 37,000 ಹೆಣ್ಣು ಮಕ್ಕಳಿಗೆ ಧನ ಸಹಾಯ ನೀಡಲು ಮುಂದಾಗಿದೆ. ಒಂದು ವೇಳೆ ವಿದ್ಯಾರ್ಥಿನಿಯರ ಸಂಖ್ಯೆ ಇದಕ್ಕಿಂತ ಹೆಚ್ಚಾದ್ರೆ ಉಳಿದ ಎಲ್ಲರಿಗೂ ಕರ್ನಾಟಕ ಸರ್ಕಾರವೇ ಪೂರ್ತಿ ಸ್ಕಾಲರ್ಶಿಪ್ ನೀಡೋದಾಗಿ ಗ್ಯಾರಂಟಿ ಕೊಟ್ಟಿದೆ. ಯಾರದ್ದೋ ಇನ್ಕಮ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಕಮ್ಮಿ ಇದೆ ಅನ್ನೋ ಕಾರಣಕ್ಕೆ ಶಿಕ್ಷಣ ಅನ್ನೋದು ಕೇವಲ ಕೆಲವರ ಸೀಮಿತ ಆಗಬಾರದು. ನಿಮ್ಮ ಸುತ್ತಮುತ್ತ ಇಂತಹ ಅರ್ಹ ವಿದ್ಯಾರ್ಥಿನಿಯರು ಅಥವಾ ಪೋಷಕರು ಇದ್ದರೆ ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ. ನಿಜವಾದ ಬದಲಾವಣೆ ಜಾಗೃತಿಯಿಂದಲೇ ಶುರುವಾಗುತ್ತೆ. ವಿಡಿಯೋ ಲೈಕ್ ಮಾಡಿ. ಇಂತಹದ್ದೇ ವಿಷಯಗಳನ್ನು ತಿಳಿಯಲು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.